ನಮಸ್ತೆ. ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ಜಿಲ್ಲಾ. ಇಂದು ನಾವು ಡಿಜಿಟಲ್ ಲರ್ನಿಂಗ್ ಬಗ್ಗೆ ಸರಳ ಆಪ್ ಅಲ್ಲಿ ಯಾವ ರೀತಿ ಮಾಹಿತಿಯನ್ನು ತಗೋಬೇಕು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಿಜ್ ಹೇಗೆ ತಗೋಬೇಕಂತ ಹೇಳ್ತೀನಿ. ಮೊದಲನೇದಾಗಿ ನಿಮ್ಮ ಮೊಬೈಲ್ ಅಲ್ಲಿ ಸರಳ್ ಈ ರೀತಿ ಲೋಗೋ ಇರ್ತಕ್ಕಂಥದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ನಾವು ಈಗಾಗಲೇ ಮನ್ ಕಿ ಬಾತ್ ಆಗಿರ್ಬೋದು, ನಮ್ಮ ಪ್ರಶಿಕ್ಷಣ ವರ್ಗದ ಮಾಹಿತಿಗಳನ್ನಾಗಿರ್ಬೋದು, ಕಾರ್ಯಕರ್ತರ ಒಂದು ಏನ್ ಟಾಸ್ಕ್ ನ ಕೊಟ್ಟಿರ್ತಾರೆ ಅದರ ವರದಿಯನ್ನ ಎಂಟ್ರಿ ಮಾಡೋದಕ್ಕೆ ಯೂಸ್ ಮಾಡ್ಕೊಡ್ತೇವೆ. ಇದರಲ್ಲಿ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ಒಂದು ಅಭಿಯಾನ ನಡೀತಾ ಇದೆ ಈಗ. ಇದು ಬೂತ್ ಲೆವೆಲ್ ಅಲ್ಲಿ ಇರ್ತಕ್ಕಂತಹ ಎಲ್ಲಾ ಕಾರ್ಯಕರ್ತರಿಗೆ ಒಂದು ಪ್ರಶಿಕ್ಷಣ ವರ್ಗ. ಮೊದಲು ನಾವು ಜಿಲ್ಲಾ ವರ್ಗವನ್ನು ಮಾಡಿದೀವಿ, ಮಂಡಲ ವರ್ಗ, ಜಿಲ್ಲಾ ವರ್ಗ ಮತ್ತು ಮಂಡಲ ವರ್ಗ ಎರಡು ಸಮೇತನು ಎಂಟ್ರಿ ಮಾಡಿದ್ದೀವಿ. ಹೀಗೆ ಈ ಮನ್ ಕಿ ಬಾತ್ ನ ಕೆಳಗಡೆ ಇರತಕ್ಕಂತಹ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಅಂತ ಏನಿದೆ ಅದನ್ನ ಒಂದ್ಸರಿ ಸೆಲೆಕ್ಟ್ ಮಾಡಿ. ಇದು ನಮಗೆ ಹೋಮ್ ಸ್ಕ್ರೀನ್ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಈ ಡಿಜಿಟಲ್ ಲರ್ನಿಂಗ್ ನ 4 ಟಾಪಿಕ್ ಗಳ ಬಗ್ಗೆ ಸ್ಕ್ರೀನ್ ನಲ್ಲಿ ನಮಗೆ ಅದು ತೋರಿಸುತ್ತೆ. ಇದರಲ್ಲಿ 4 ಟಾಪಿಕ್ ಗಳಿದಾವೆ. 4 ಟಾಪಿಕ್ ಗಳ ಸಮೇತನು ವಿವಿಧ ತರ ವಿಷಯಗಳಿರ್ತವೆ. ಸೊ ಇದರಲ್ಲಿ ನಾನು ಆಲ್ರೆಡಿ ಕಂಟೆಂಟ್ ನ ಇದನ್ನ ಕೋರ್ಸಸ್ ನ ತಗೊಂಡಿದ್ದೀನಿ. ನನ್ನ ಕ್ರೆಡಿಟ್ ಸ್ಕೋರು ಮತ್ತು ನಾನು ಎಷ್ಟು ಕೋರ್ಸಸ್ ನ ಕಂಪ್ಲೀಟ್ ಮಾಡಿದ್ದೀನಿ, ಎಷ್ಟು ಅಕ್ಯುರಸಿ ಇದೆ ಮತ್ತೆ ಏನ್ ಬಿಡಿಸ್ತೀನಿ ಅಂತ ಗೊತ್ತಾಗಿದೆ. ಇದರಲ್ಲಿ ಪ್ಲೀಸ್ ಕ್ಲಿಕ್ ಇಯರ್ ಟು ಸ್ಟಾರ್ಟ್ ದ ಕೋರ್ಸ್ ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡಿ. ಇದನ್ನ ಸೆಲೆಕ್ಟ್ ಮಾಡಿದಾದ್ಮೇಲೆ ನಮಗೆ ಯಾವ ಭಾಷೆಯಲ್ಲಿ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಇಂಗ್ಲಿಷ್ ಅಲ್ಲಿ ತಗೊಂಡಿದ್ದೆ, ಹಾಗಾಗಿ ಇಂಗ್ಲಿಷ್ ಆಲ್ರೆಡಿ ಕಂಪ್ಲೀಟ್ ಆಗಿ ಸರ್ಟಿಫಿಕೇಟ್ ಸಮೇತನು ಬಂದಿದೆ. ನಮಗೆ ಈಗ ಕನ್ನಡದಲ್ಲಿ ಬೇಕು ಅಂತ ಹೇಳಿದಾಗ ಇದನ್ನ ಸ್ಕ್ರಾಲ್ ಮಾಡಿ, ಇಲ್ಲಿ ಕನ್ನಡ ಅಂತ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಯಾವ್ಯಾವ ಟಾಪಿಕ್ಗಳು 4 ಟಾಪಿಕ್ ಇರ್ತವೆ. ಒಂದು ಬಿಜೆಪಿಯ ಪರಿಚಯ, ಮೋದಿ ಸರ್ಕಾರದ ಪ್ರಮುಖ ಫಲಾನುಭವಿಗಳ ಇನ್ಫಾರ್ಮೇಶನ್, ನಮ್ಮ ಆಪ್ ಬಗ್ಗೆ ಮತ್ತು ಬಿಜೆಪಿಯ ಪ್ರಮುಖ ಸಂಘಟನಾತ್ಮಕ ಚಟುವಟಿಕೆಗಳ ಬಗ್ಗೆ 4 ಟಾಪಿಕ್ ಅಲ್ಲಿ ವಿವಿಧ ವಿಡಿಯೋಸ್ಗಳು ಅವ್ರು ಅಪ್ಲೋಡ್ ಮಾಡಿದ್ದಾರೆ. ಅದನ್ನ ನಾವು ನೋಡ್ಬಿಟ್ಟು ತದನಂತರ ನಾವು ಕ್ವಿಜ್ಗೆ ಬರ್ಬೇಕು. ಮೊದಲನೇದಾಗಿ ನಾನು ಆಲ್ರೆಡಿ ಈಗ ಯಾವ್ದೊಂದು ಟಾಪಿಕ್ ತಗೊಂಡಿರ್ತೀವಿ, ಮೊದಲನೇ ಟಾಪಿಕ್ ಇಂದಾನೆ ಹೋಗ್ಬೋದು, ಯಾಕಂದ್ರೆ ನೀವು ಸ್ಕಿಪ್ ಮಾಡಕ್ ಬರೋದಿಲ್ಲ. ಮೊದಲನೇ ಟಾಪಿಕ್ ಅಲ್ಲಿ ಬಿಜೆಪಿಯ ಇತಿಹಾಸ ಮತ್ತು ವಿಕಾಸ ಅಂತಕ್ಕಂತ ಒಂದು ವಿಡಿಯೋ ಇದೆ. ಇಲ್ಲಿ ನೋಡಿ, ಬಿಜೆಪಿ ವಿಕಾಸ ಮತ್ತು ವಿಡಿಯೋ ಅಂತ ಇದೆಯಲ್ಲ, ಇದು 7 ನಿಮಿಷಗಳ ಕಾಲ ಈ ವಿಡಿಯೋ ಇರುತ್ತೆ. ಈ 7 ನಿಮಿಷ ಆದ ಮೇಲೆ ನಾವು ಎರಡನೇದು ಕ್ವಿಜಿಗೆ ಬರತಕ್ಕಂಥದ್ದು. ಎರಡನೇದು ಪಂಚನಿಷ್ಠೆ ಅಂತ ಇದೆ. ಈ ಪಂಚನಿಷ್ಠೆ ಇರ್ತಕ್ಕಂಥದ್ದು ಸಮೇತನು ಒಂದು ವಿಭಾಗ. ಇದರಲ್ಲಿ ಸಮೇತನು ಅದೇ ತರ ಇರತಕ್ಕಂತಹ 8 ನಿಮಿಷಗಳ ವಿಡಿಯೋ ಇರುತ್ತೆ, ಅದಕ್ಕೂ ಸಂಬಂಧಪಟ್ಟಂಗೆ ಇರುತ್ತೆ. ಆಮೇಲೆ ಬಿಜೆಪಿ ಪರಿಚಯ, ಇದಕ್ಕೆ ಸಂಬಂಧಪಟ್ಟಂಗೆ ಇದು PDF. ಇವನ್ನ ನಾವು ಓದೋದಕ್ಕೆ ನಾವು ಹೆಲ್ಪ್ ಆಗುತ್ತೆ. ಬಿಜೆಪಿ ಪರಿಚಯ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಗ್ಗೆ, ಅವ್ರದ ಸ್ಫೂರ್ತಿ ಮತ್ತು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಬಗ್ಗೆ PDF ಇರುತ್ತೆ. ಇದು ನಾವು ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಈಗ ನಾನೀಗ ಉದಾಹರಣೆಗೆ ನಾನು ಒಂದು ಟಾಪಿಕ್ ಬಿಜೆಪಿ ಇತಿಹಾಸ ಮತ್ತು ವಿಕಾಸ ಅನ್ನೋ ಟಾಪಿಕ್ ನಾನು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಗೆ ಇಲ್ಲಿ ಬಿಜೆಪಿ ಹಿಸ್ಟ್ರಿ ಅಂಡ್ ಮೈಲ್ ಸ್ಟೋನ್ ಕ್ವಿಜ್ ಅಂತ ಇರುತ್ತೆ. ಇದು ತದನಂತರ ನಮಗೆ ಇಲ್ಲಿ ನಾನು ಆಲ್ರೆಡಿ ಇದನ್ನ ಒಂದು ಮಾಡಿರೋದ್ರಿಂದ 100% ಆಗಿದೆ. ಇದು ಆಗಿಲ್ಲ. ಈಗ ಪಂಚನಿಷ್ಠೆ ಅಂತಕ್ಕಂಥ ವಿಡಿಯೋಸ್ ಫಸ್ಟ್ ನಾನು ಪ್ಲೇ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ವಿಡಿಯೋನ ನೀವು ನೋಡ್ಬೇಕು. ಈ ಕಂಪ್ಲೀಟ್ ಇದನ್ನ ನೋಡಿದ ಮೇಲೆ ನಮಗೆ ಇದು ಕ್ರೆಡಿಟ್ ಸ್ಕೋರ್ ಅಂತ ಬರುತ್ತೆ. ಅಂದ್ರೆ ಒಂದು ವಿಡಿಯೋಗೆ 20 ಪಾಯಿಂಟ್, ಕ್ವಿಜ್ಗೆ 10 ಪಾಯಿಂಟ್. ಈ ತರ ನಮಗೆ ಕಂಪ್ಲೀಟ್ ವಿಡಿಯೋದು ನಾವು ನೋಡ್ಕೊಂತ ಹೋಗ್ಬೇಕಾಗುತ್ತೆ. ಅದು ಸ್ಕಿಪ್ ಮಾಡಬಾರ್ದ್ರಿ ನೀವು. ಯಾಕಂದ್ರೆ ಇದರಲ್ಲಿ ಇರ್ತಕ್ಕಂಥ ಕೆಲವರು ಪಾಯಿಂಟ್ ಮೇಲೆ ನಮಗೆ ಕ್ವಶನ್ ರೈಸ್ ಆಗ್ತಕ್ಕಂಥದ್ದು. ರಾಷ್ಟ್ರೀಯ ಏಕತೆಯನ್ನು ಎಲ್ಲಕ್ಕಿಂತ ಮೇಲಿಟ್ಟು ತನ್ನ ಈಶಾನ್ಯ ಯುವಕ ಟೋಟಲ್ ಇದು 8 ನಿಮಿಷಗಳ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಎಲ್ಲರೊಂದಿಗೆ ಎಲ್ಲರ ವಿಕಾಸ ಆಧಾರಿತವಾಗಿದೆ. ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಆಯುಷ್ಮಾನ್. ಕೊನೆಯಲ್ಲಿ ನಮಗೆ ಈ ವಿಡಿಯೋದ ಹಂತದಲ್ಲಿ ನಾವು ಸಂಪೂರ್ಣ ವಿಡಿಯೋವನ್ನು ನೋಡಿದ ಮೇಲೆ ನಮಗೆ ಏನು ಪಾಯಿಂಟ್ ರೈಸ್ ಆಗುತ್ತೆ ಅನ್ನೋ ಒಂದು ಕನ್ಫರ್ಮೇಶನ್ ಬರುತ್ತೆ. ಅದು ಈ ರೀತಿ ಇರುತ್ತೆ, ನಾನು ತೋರಿಸ್ತೀನಿ. ಇದೆಲ್ಲ ಪಾಯಿಂಟ್ ಮಾಡ್ಕೋಬೇಕಾಗತ್ತೆ, ಯಾಕಂದ್ರೆ ಇದ್ರ ಮೇಲೆ ಕ್ವಶನ್ಸ್ ರೈಸ್ ಆಗ್ತಕ್ಕಂಥದ್ದು. ಹೇಗೆ ವರ್ತಿಸುತ್ತೇವೆ ಮತ್ತು ಕ್ರೆಡಿಟ್ ಸ್ಕೋರ್ ಬರುತ್ತೆ, ಕಂಟಿನ್ಯೂ ಅಂತ ಕೊಡಿ. ಅಲ್ಲಿಗೆ ಈ ಒಂದು ಟಾಪಿಕ್ ನ ಒಂದು ವಿಡಿಯೋ ಕಂಪ್ಲೀಟ್ ಆಯ್ತು. ಇದನ್ನ ಕ್ಲೋಸ್ ಮಾಡಾದ್ಮೇಲೆ ಕನ್ನಡದಲ್ಲಿ ಪಂಚನಿಷ್ಠೆ ಅಂತ ಕ್ವಿಜ್ ಅಂತ ಇರುತ್ತೆ. ಆ ಪಂಚನಿಷ್ಠೆಯಲ್ಲಿರ್ತಕ್ಕಂತಹ
5 ಕ್ವಶನ್ ಮೇಲ್ಗಡೆ ಕೊಟ್ಟಿರ್ತೇನೆ, 5 ಕ್ವಶನ್ಗಳಿಗೆ ನೀವು ಆನ್ಸರ್ ಇದು ಮಾಡಬೇಕು. ಭಾರತೀಯ ಜನತಾ ಪಕ್ಷವು ಎಷ್ಟು ನಮಗೆ ಪಂಚನಿಷ್ಠೆ ಅಂತ ಹೇಳಿದ್ರೆ 5 ಪಾಯಿಂಟ್ ಇದನ್ನ ಕೊಟ್ಟಾದ್ಮೇಲೆ ಅದು ನಮಗೆ ಇಲ್ಲಿ ರೈಟ್ ಮಾರ್ಕ್ ಬರುತ್ತೆ. ಇದೇ ತರ ಮುಂದಿನ ಪ್ರಶ್ನೆ, ಭಾರತೀಯ ಜನತಾ ಪಕ್ಷ ಯಾವ ಪಂಚನಿಷ್ಠೆಯನ್ನು ಅಳವಡಿಸಿಕೊಂಡಿದೆ? 51ರಲ್ಲಿ ಪಂಚನಿಷ್ಠೆ ಇರ್ತಕ್ಕಂಥದ್ದು ಯಾವ ವಿಷಯ? ಈ ತರ ಸಂಪೂರ್ಣವಾಗಿ ನಮಗೆ 5 ಇವನ್ನ ಆದ್ಮೇಲೆ ನಮಗೆ ಕಂಪ್ಲೀಟ್ ಆದ್ಮೇಲೆ ಡಿಜಿಟಲ್ ಲರ್ನಿಂಗ್ ಇಂದು ಒಂದು ಟಾಪಿಕ್ ಕ್ಲೋಸ್. ಸಂಪೂರ್ಣವಾಗಿ ಎಲ್ಲ ಟಾಸ್ಕ್ನ ಮುಗಿದ ಮೇಲೆ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಬರುತ್ತೆ.